ಸರಿ ಅತ್ತೆ, ನಾನು ಹೋಗ್ಬತ್ತೀನಿ. ನೀನ್ ಬಂದಿದ್ದು ತುಂಬಾ ಸಂತೋಷ ಆಯ್ತು ಕಣೆ ರಾಣಿ. ಈ ಅತ್ತೆ ಕಷ್ಟ ಕೇಳಕ್ಕೆ ನೀನಾದ್ರೂ ಇದೆಯಲ್ಲ ಸದ್ಯ. ಇನ್ಯಾರು ಇಲ್ಲ ಈ ಮನೆಗೆ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋರು. ಬಿಡು, ನನ್ಗೆ ಹೆಂಗೋ ನಿನ್ ನೋಡಿ ಸಮಾಧಾನ ಆಯ್ತು. ನಿನ್ ಜೊತೆಗೆ ಮಾತಾಡಿ ಎಷ್ಟೋ ದಿನ ಆಗಿತ್ತು. ನಮ್ಮೂರಿಗೆ ಬಂದು ನಮ್ಮೂರ್ ಕಡೆಗೆ ಬರೋದೇ ಇಲ್ವಲ್ಲೇ ನೀನು. ಬಾ ಅವಾಗ ತಿಂಗಳಿಗೋ 2 ತಿಂಗಳಿಗೋ. ಏನ್ ಮಾಡೋದತ್ತೆ, ನಾನು ನಿನ್ ಸೊಸೆ ಆಗಿದ್ರೆ ಇಲ್ಲೇ ಇರ್ತಿದ್ದೆ, ನಿನ್ ಕಷ್ಟ ಸುಖ ವಿಚಾರಿಸ್ತಿದ್ದೆ. ನಿನ್ ಪರವಾಗಿ ನಾನು ಧೈರ್ಯವಾಗಿ ಮಾತಾಡ್ತಿದ್ದೆ, ಎದುರಿಸ್ತಿದ್ದೆ. ನಿನ್ ವಿರುದ್ಧ ಯಾರನ್ನ ಮಾತಾಡಿದ್ರೆ ಆ ದೇವಮ್ಮನ ಹುಟ್ಟಾಡಿಸ್ತಿದ್ದೆ. ನಾನೇನಾದ್ರೂ ನಿನ್ ಸೊಸೆ ಆಗಿದ್ರೆ. ಏನ್ ಮಾಡ್ತೀಯ, ನನ್ನ ನಡೆ ಬರ ಸರಿ ಇಲ್ಲ. ನಿಮ್ ದುರದೃಷ್ಟನೂ ಅಷ್ಟೇನೆ. ನನ್ನಂತವಳು ಈ ಮನೆಗೆ ಸೊಸೆಯಾಗಿ ಬರೋಂಕೆ ಈ ಮನೆಗೆ ಅದೃಷ್ಟ ಇಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡು, ಹೆಂಗೋ ಅದೇ ನನಗೂ ಬೇಜಾರು ಕಣೆ ರಾಣಿ. ಏನ್ ಮಾಡೋದು ಬಿಡು. ಈಗ ಆಗಿದ್ನೆಲ್ಲ ನೆನೆಸ್ಕೊಂಡು ಯೋಚನೆ ಮಾಡಿದ್ರೆ ಏನು ಬರಂಗಿಲ್ಲ. ಈಗ ಒಳ್ಳೆ ಮನೆಗೆ ಸೊಸೆ ಆಗಿದ್ಯಾ ಅಲ್ವಾ, ಚೆನ್ನಾಗಿದ್ಯಾ ತಾನೇ? ನಿನ್ ಗಂಡ ನಿಮ್ಮ ಅತ್ತೆ ಎಲ್ಲ ಚೆನ್ನಾಗಿ ನೋಡ್ಕೊಂತಾರ? ಹ್ಞೂ ಅತ್ತೆ, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಮೊನ್ನೆ ನನ್ನ ಗಂಡ ನೆಕ್ಲೆಸ್ ಮಾಡಿಸಿದ್ರು. ನಾವು ಅಡಿಕೆ ವ್ಯಾಪಾರ ಮಾಡ್ತೀವಲ್ಲ, ಚೆನ್ನಾಗಿ ಲಾಭ ಸಿಗುತ್ತೆ. ನಾನಂತೂ ಸುಖವಾಗಿದ್ದೀನಿ. ನಿಮ್ಮ ಮನೆಗೆ ಬಂದಿದ್ರೆ ಅಷ್ಟು ಸುಖವಾಗಿರ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಅಲ್ಲಂತೂ ತುಂಬಾ ಚೆನ್ನಾಗಿದ್ದೀನಿ. ಹೆಂಗೋ ಬಿಡಮ್ಮ, ಒಳ್ಳೆ ಮನೆಗೆ ಸಿಕ್ಕಿದ್ಯಲ್ಲ. ನಮ್ಮ ರಾಜ ಮದುವೆ ಆಗಿದ್ರೆ ಹೊಟ್ಟೆ ಹೊತ್ತು ರಾಜನಿಂತ ಅಪ್ಪನಂತ ಗಂಡ ಸಿಕ್ಕವನಲ್ಲ, ಅಷ್ಟೇ ಸಾಕು. ಸರಿ ಅತ್ತೆ, ಟೈಮ್ ಆಗುತ್ತೆ, ನನಗೆ ಬಸ್ಸಿಗೆ ಹೋಗ್ತೀನಿ. ಆಯ್ತು ಹೋಗಮ್ಮ, ಒಳ್ಳೇದಾಗ್ಲಿ. ನಿಮ್ಮ ಅಮ್ಮ ಏನು ಬಂದಿದ್ಲು ಮೊನ್ನೆ, ಓದ್ಲು ಅವಳು ಬೇಜಾರು ಮಾಡ್ಕೊಂಡ್ಲು. ಆ ದೇವಮ್ಮನಿಗೆ ಯಾಕಾದ್ರೂ ಆಸ್ತಿ ಕೊಟ್ರು ಅಂತಾನ. ಏನ್ ಮಾಡೋದು, ನಿಮ್ಮ ಮಾವ ಮಾಡಿರೋ ತಪ್ಪಿಗೆ ಈಗ ನಾವು ಅನುಭವಿಸ್ತಾ ಇದೀವಿ. ಹೌದಾ ಅತ್ತೆ, ಅಮ್ಮ ಇನ್ನು ಬಂದಿತ್ತ ಇಲ್ಲಿಗೆ? ಅಯ್ಯೋ, ಗೊತ್ತಿದ್ರೆ ನಾನು ಅಮ್ಮನ ಜೊತೆಗೆ ಬರ್ತಿದ್ದೆ ನೋಡು, ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗಕ್ಕೆ. ಹೋಗ್ಲಿ ಬಿಡು. ಸರಿ ಹೋಗ್ತೀನಿ ನಾನು. ಏನ್ ಬೇಜಾರು ಮಾಡ್ಕೋಬೇಡ್ರಿ. ನೀನು 5 ಎಕರೆ ತಾನೆ, ನೀನ್ ಮಸ್ತಾಗೈತೆ ನಿಮ್ದೇನು. 5 ಎಕರೆ ಕೊಟ್ಟಿಡ್ಕೆ ಅವ್ರೇನೇನು ಊರಿಗೆ ಸಾವುಕಾತಿ ಆಗಲ್ಲ ಎಮ್ಮೇನು. ಹೋಗ್ತೀನಿ. ಹೊಸ ಮನೆ ಕಟ್ಸವ್ರಂತ ಎಮ್ಮರು ನಿಜಾನೇನು? ಎಲ್ಲ ಮಾವನೇ ಕೊಟ್ಟೈತೇನೋ ದುಡ್ಡ? ಮತ್ತಿನ್ಯಾರು ಕೊಡ್ತಾರೆ? ನಿಮ್ಮ ಮಾವ ಕೊಡ್ದಲೇನೆ. ನಿಮ್ಮ ಮಾವ ಕೊಟ್ಟವನೇ. ನಾವು ದುಡ್ಡು ಕಟ್ಟಿವಿ, ಉಪ್ಪಿನಕಾಯಿನಾಗ ದುಡಿದ್ವಿ, ಅಂಗಡಿಯಾಗ ದುಡಿದ್ವಿ, ಅಲ್ಲಿ ದುಡಿದ್ವಿ, ಕೂಲಿ ಹೋಗಿದ್ವಿ ಅಂತಾನ ಬುಲ್ಡೆ ಬಿಡ್ತಾರೆ. ಅಷ್ಟೇನೆ. ಎಲ್ಲ ನಿಮ್ಮ ಮಾವನ ದುಡ್ಡು, ನಮ್ಮ ದುಡ್ಡನಾಗೆ ಮನೆ ಕಟ್ಕೊಂಡು ಮೆರೀತಾರೆ. ಹೋಗ್ಲಿ ಬಿಡತ್ತೆ. ಬರ್ತೀನಿ. ಆಯ್ತು ಹೋಗಮ್ಮ ಪದ್ದು, ಹೋಗಮ್ಮ. ಹೋಗಿ ಬಸ್ಸಿಗೆ ಹತ್ತಿಸ್ ಬರೋಗು ರಾಣಿನ. ಬಾ ಪದ್ದು, ಹೋಗೋಣ. ಸರಿ ನಡಿ ರಾಣಿ, ಬರ್ತೀನಿ ನಾನು ನಿನ್ ಜೊತೆಗೆ. ಅಯ್ಯೋ, ನಮ್ಮ ರಾಣಿದು ಎಷ್ಟು ಒಳ್ಳೆ ಮನ್ಸು. ಇಂಥವಳು ಈ ಮನೆ ಸೊಸೆ ಆಗ್ಬೇಕಾಗಿತ್ತು. ಏನ್ ಮಾಡೋದು, ನಮ್ಮ ಮನೆ ಬರ. ಪದ್ದು, ಆ ಸೂಜಿರು ಮನೆ ಕಟ್ಟೆಯವರೆಲ್ಲ ದೇವಮ್ಮರು ಚೆನ್ನಾಗಿ ಕಟ್ಟೆವ್ರೇನು? ಚೆನ್ನಾಗೈತೆ, ದೊಡ್ಡದಾಗೈತೆ ಮನೆ. ಓ ಕಣೆ ರಾಣಿ, ನೀನ್ ನೋಡಿಲ್ವೇನು ಅವ್ರ ಮನೇನ? ನೀನು ಬರ್ಬೇಕಾಗಿತ್ತು. ಮನೆಗಳು ಕಂಡ್ರಲ್ಲ ಅವಾಗ, ಎಷ್ಟ್ ಚೆನ್ನಾಗೈತೆ ಮನೆ ಗೊತ್ತೇ. ಅವಾಗ ಒಬ್ಬಟ್ಟು ಮಾಡಿಸಿದ್ರು, ಪಾಯಸ ಮಾಡಿಸಿದ್ರು, ಆಮೇಲೆ ಇನ್ನ ಏನೇನೋ ಮಾಡಿಸಿದ್ರು. ನಾನು 2 ಸಾರಿ ಉಂಡೆ. ನೀನು ಬರ್ಬೇಕಾ ಬೇಡವನ್? ಯಾಕೆ ನಿಮಗೆ ಹೇಳಿರ್ಲಿಲ್ಲ ಅವರು? ಹೇಳಿದ್ರು. ನಮ್ಗೇನ್ ಕರ್ಮ ಅವ್ರ ಮನೆಗೆ ಗೃಹ ಪ್ರವೇಶಕ್ಕೆ ಬರಕ್ಕೆ. ನಾನೇನು ಹೋಗಿರ್ಲಿಲ್ಲ. ನೀನು ಹೋಗಿದ್ದೇನು? ನಿಮ್ಮ ಅಮ್ಮಯ್ಯ ಮತ್ತೆ ನಿಮ್ಮ ಅಣ್ಣಯ್ಯರು ಯಾರು ಹೋಗಿಲ್ಲ ಅಂತಂದ್ರು. ಅಯ್ಯ, ಅವ್ರು ಹೋಗಿಲ್ಲ. ಅಮ್ಮಯ್ಯನೇ ಬೇಡ ಅಂತ ಹೇಳ್ತು. ಅದಕ್ಕೇನೆ ಮಲ್ಲಿನೂ ಹೋಗಿರ್ಲಿಲ್ಲ, ಅಣ್ಣಯ್ಯನೂ ಹೋಗಿಲ್ಲ, ಅಮ್ಮಯ್ಯ ಹೋಗಿರ್ಲಿಲ್ಲ. ಅಪ್ಪಯ್ಯ ಹೋಗಿತ್ತು. ನಾನು ಕಾವೇರಿ ಬಂದಿರ್ಲಿಲ್ವೇನಪ್ಪ? ನಾನು ಒಬ್ಳೆ ಹೋಗಿದ್ದೆ. ನಾನು ಹೋಗಿದ್ದೆ, ಮತ್ತೆ ಎಲ್ಲ ಬಂದಿದ್ರು ನಮ್ಮೂರಾಗೆ ಎಷ್ಟೋ ಜನ. ಸರಿ ನಡಿಯಮ್ಮ. ನಿನಗೇನಮ್ಮ, ಎಲ್ಲರ ಮತಕ್ಕೆ ಹೋಗ್ತೀಯ, ಏನ್ ಕೊಟ್ರು ತಿಂತೀಯ. ನಡಿ. ನೀನು ಹೋದ್ರೆ ಯಾರಿಗೂ ಏನ್ ಬೇಜಾರು ಇಲ್ಲ, ಖುಷಿನೂ ಇಲ್ಲ. ರಾಣಿ ಸುಂದ್ರ ಮದ್ವೆ ಆಗ್ಯಾವನಂತೆ ಅಲ್ಲೇ? ಹೂ ಕಣೆ ಪದ್ದು, ನೀನ್ ನೋಡಿಲ್ವೇನ್ ಸುಂದ್ರ ನೆಂಟಿನ? ಚೆನ್ನಾಗಿದ್ದಾಳೆ. ನೀನೇ ಮದ್ವೆ ಆಗ್ಬೋದಾಗಿತ್ತು ನೋಡು. ಹೋಗು. ನಾನ್ ಮದ್ವೆ ಆಗಲ್ಲ. ನನಗೆ ಮದ್ವೆ ಅಂದ್ರೆ ಇಷ್ಟ ಇಲ್ಲ. ಹೋಗು. ನನ್ಗೆ ಯಾತು ಅಡುಗೆ ಮಾಡಕ್ ಬರಲ್ಲ, ಹೊಲ್ದಾಗ ಕಳೆ ತೆಗಿಯಕ್ ಬರಲ್ಲ, ಆಮೇಲೆ ಹತ್ತಿ ಬಿಡ್ಸಕ್ ಬರಲ್ಲ, ಕಡ್ಲೆಕಾಯಿ ಒಂದು ಬಿಡ್ಸಕ್ ಬರುತ್ತೆ ನನಗೆ. ಆಮೇಲೆ ಇನ್ಯಾತು ಬರಲ್ಲ. ಅದಕ್ಕೆ ನಾನು ಮದ್ವೆ ಆಗಲ್ಲ ಕಣೆ ರಾಣಿ. ನಾನು ಹಂಗೆ ಇರ್ತೀನಿ ಬಿಡು. ಮದ್ವೆ ಆದ್ರೆ ಬ್ಯಾರೆ ಊರಿಗೆ ಹೋಗ್ಬೇಕಂತ. ಬದ್ದು, ಅಲ್ಲಿ ಬತ್ತಿರೋಳು ಇವಳು ನೇತ್ರನ್ ನಾದ್ನಿ ಅಲ್ವೇ? ಸೂಜಿ ತಾನೆ? ಸೂಜಿನೇ. ಇವ್ರದೇ ಹೊಸ ಮನೆ, ನೀನ್ ನೋಡಿಲ್ಲ ಅಲ್ವೇ? ಪದ್ದು, ರಾಣಿ ಅಕ್ಕ ಅಲ್ವಾ ಇವರು? ಯಾವಾಗ ಬಂದ್ರಕ್ಕ? ಚೆನ್ನಾಗಿದ್ದೀರಾ? ಬೆಳಗ್ಗೆ ಬಂದಿದ್ದೆ, ಈಗ ಹೋಗ್ತಾ ಇದ್ದೀನಿ. ಏನು ಸೂಜಿ, ಚೆನ್ನಾಗಿದೀಯಾ? ಹೊಸ ಮನೆ ಕಟ್ಸಿ ಜೋರಾಗಿ ಇದೆಯಾ ಅನ್ಸುತ್ತೆ ಅಲ್ವಾ? ಏನೋ ದೇವ್ರಿಟ್ಟಂಗಿದ್ದೀವಕ್ಕ. ಬರೀ ಮನೆ ಹತ್ರ ಹೋಗೋಣ. ಬಂದಿದ್ರು ನಮ್ಮ ಮನೆಯವರು. ನೀವು ಬರ್ಬೇಕೋ ಬೇಡವೋ ಗೃಹ ಪ್ರವೇಶಕ್ಕೆ? ಬರ್ಲೇ ಇಲ್ಲ? ಯಾರನ್ನಾದ್ರೂ ಅಣ್ಣನಾದ್ರೂ ಕಳಿಸ್ಬೋದಾಗಿತ್ತು. ಏನಿಲ್ಲ, ನಮ್ಗೆ ಕೆಲಸ ಇತ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ. ಬಿಡು, ನಾನು ಬಸ್ಸಿಗೆ ಹೋಗ್ಬೇಕು, ಟೈಮ್ ಆಗುತ್ತೆ. ನಡಿಪದ್ದು ಹೋಗೋಣ. ಅಯ್ಯೋ ರಾಣಿ, ಸೂಜಿರ್ ಮನೆ ಹೆಂಗೈತೆ? ದೊಡ್ಡ ಕಟ್ಸವ್ರ ಚಿಕ್ಕದಾಗೈತೆ ಅಂತ ಕೇಳ್ತಿದ್ದಲ್ಲ. ಬಾ ಹೋಗೋಣ, ನೋಡ್ಕೊಂಡು ಬರಿವೆಂತೆ. ಹೌದಾ? ಬಾರಕ್ಕ, ಬಾ ಹೋಗೋಣ ಮನೆತ. ನಮ್ಮ
ಮಾವನ ಹತ್ರ ಆಸ್ತಿ ಕಿತ್ಕೊಂಡು ಕಟ್ತೆ ಇನ್ನೇನಾಗುತ್ತೆ, ಕಟ್ಟಿರ್ತಾರೆ, ಚೆನ್ನಾಗಿ ಕಟ್ಟಿರ್ತಾರೆ. ಏನ್ ಮಾಡೋದು, ನೋಡಕ್ ಹೋಗದ ಬೇಡವಾ? ನೋಡ್ಲಿಲ್ಲ ಅಂತಂದ್ರೆ ಮನಸ್ನಾಗ ಅದೇ ಉಳ್ಕೊಂಡ್ಬಿಡುತ್ತೆ. ಹೆಂಗ್ ಕಟ್ಟೆವ್ರೆ, ಹೆಂಗಿರ್ಬೋದು ಅವ್ರ ಮನೆ ಅಂತ ನೋಡೇ ಬಿಡಣ ಒಂದ್ಸಲ ಹೋಗಿ. ರಾಣಿಕ ಬಾ ಹೋಗೋಣ ಮನೆ ಹತ್ರ. ಬಾರೆ ರಾಣಿ ಹೋಗೋಣ ಬಾ, ನೋಡ್ಕೊಂಡು ಊರಿಗೆ ಹೋಗಿವೆ ಅಂತ. ಇನ್ನು ಬಸ್ ಬರಕ್ ಇನ್ನ ಅರ್ಧ ಗಂಟೆ ಆಗುತ್ತೆ, ಬಾ ಹೋಗೋಣ. ಏನೋ ನಿನ್ ಬಲವಂತಕ್ಕೆ ಬರ್ತೀನಿ. ನನ್ಗೇನ್ ನೋಡ್ಬೇಕು ಅನ್ನೋ ಏನೋ ಕುತೂಹಲ ಆಗ್ಲಿ ಈ ಆಸೆ ಆಗ್ಲಿ ಏನು ಇಲ್ಲ. ಏನೋ ನೀನ್ ಕರ್ದಲ್ಲ ಬೇಜಾರ್ ಮಾಡ್ಕಂತೀಯ ಅಂತ ಬರ್ಬೇಕು ಅಷ್ಟೇನು. ನಡಿ ಸರಿ ಬಾರಕ್ಕ, ನಮಗೂ ಸಂತೋಷ ಆಗುತ್ತೆ, ನಮ್ಮ ಅಮ್ಮಗೂನು ಸಂತೋಷ ಆಗುತ್ತೆ. ನೋಡ್ಕೊಂಡು ಬರೀವಂತೆ ಬಾ ಊಟ ಮಾಡ್ಕೊಂಡು. ಅಯ್ಯೋ ಇವ್ರ ಮನೆ ನೋಡಕ್ ಹೋಗ್ಬೇಕಾ? ನಮ್ಗೆ ಯಾಕೋ ಬೇಡ ಅನ್ಸುತ್ತೆ. ಒಂದೊಂದ್ಸಲ ನೋಡೋಣ ಹೆಂಗೈತ್ ಮನೆ ಅಂತ ಅನ್ಸುತ್ತೆ. ಏನ್ ಮಾಡೋದು? ಹೋಗೇ ಬಿಡೋಣ ಬಿಡು, ನೋಡ್ಕೊಂಡು ಆಮೇಲೆ ಊರಿಗೆ ಹೋಗೋಣ. ಬಾರಕ್ಕ ಬಾ, ಜಲ್ದು ಯಾಕೆ ಅಲ್ಲೇ ನಿಂತ್ಕೊಂಡೆ, ಬಾ ಬಾರೆ ರಾಣಿ ಜಲ್ದಿ ಬಾ. ಇದೇ ನೋಡು ಸೂಜಿರ್ ಮನೆ, ಚೆನ್ನಾಗೈತಾ? ನಾನು ಹೇಳಿಲ್ವಾ ದಡ್ಡ ಕಟ್ಟಿದಾರೆ ಚೆನ್ನಾಗೈತೆ ಅಂತಾನ. ಎಷ್ಟ್ ಚೆನ್ನಾಗೈತೆ ಅಲ್ವೇ ಹೊಸ ಮನೆ. ನೀವು ಹೊಸ ಮನೆ ಕಟ್ಟಿಸ್ರಿ. ಅಯ್ಯೋ 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 ಪರವಾಗಿಲ್ಲಪ್ಪ, ದೊಡ್ಡದಾಗಿ ಕಟ್ಟವಳೆ ಸೂಜಿ. ಯಾರ್ದ ದುಡ್ಡು ಎಲ್ಲ ಮುಂಜಾತ್ರಿ ಕಟ್ತೆ. ಇನ್ನೇನ್ ಮಾಡ್ತಾಳೆ ಅಮ್ಮ? ಕಟ್ಟೇವ್ರಿ. ಕಂಡಾರ ದುಡ್ಡಾಗೆ ಕಟ್ಟಿರಿ. ದೊಡ್ಡದಾಗೂ ಕಟ್ಬೋದು, 2 ಮನೆನೂ ಕಟ್ಬೋದು. ಬಾ ರಾಣಿ ಅಕ್ಕ ಬಾ ಒಳಿಕೆ. ಚೆನ್ನಾಗೈತ ನಮ್ಮ ಮನೆ. ಏನೋ ಬಡವರು ಸುಮಾರ ಕಟ್ಕೊಂಡಿದ್ರೆ ಬಿಡಮ್ಮ. ಏನು ನೀವೆಲ್ಲಿ ಬಡವರು? ನಮ್ಮ ಮಾವನೇ ಮಕ್ಕಳು ನೀವು ಸಾವುಕಾರ ಸಿದ್ದಪ್ಪನ ಮಕ್ಕಳು ಅಂದ್ರೆ ಬಡವರೆಲ್ಲ ಆಗ್ತಾರೆ, ಶ್ರೀಮಂತರು. ಊರಿಗೆಲ್ಲ ಇಡೀ ಹತ್ತೂರಾಗೇನೆ ನಂಬರ್ 1 ಶ್ರೀಮಂತರು ನಮ್ಮ ಮಾವಾರು. ಇನ್ನ ಅವ್ರ ಮಕ್ಕಳು ನೀವು ಸಾವುಕಾರೇನೆ, ಬಡವರು ಅಂತನ ಯಾಕೆ ಹೇಳ್ತೀಯ? ನೀವು ಶ್ರೀಮಂತರೇನೆ, ಇಷ್ಟು ದೊಡ್ಡ ಮನೆ ಕಟ್ಸಿದೀರಾ? ಏನೋ ದೇವ್ರ ದಯಿಂದ ಕಟ್ಸಿದೀವಿ. ಬರೀ ಒಳಿಕೆ ಕುತ್ಕೋ ಅಕ್ಕ, ಕೂಕ. ಚಿಕ್ಕಮ್ಮ ನಮ್ ರಾಣಿ ಬಂದಿದ್ದಾಳೆ ನಿಮ್ಮ ಅಂತಕ್ಕೆ. ಬಾ, ಏನ್ ಮಾಡ್ತಾ ಇದೀಯ ಒಳಗೆ? ಬಾ ಇಲ್ಲಿ ನೋಡ್ಬಾ, ನಮ್ಮ ಅತ್ತೆ ಮಗಳು ರಾಣಿ. ಅಯ್ಯೋ 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 ಏನು ಮರಿಯ ಈ ಪಾರ್ಟಿಸನಕೈತೆ ಮನೆ. ನಮ್ಮ ಮಾವಾರದು ಇಲ್ಲ ಮನೆ, ಹಂಗೈತೆ. ನೋಡ್ದ ನಮ್ಮ ಮಾವನ್ನ 2ನೇ ಹೆಂಡತಿಗೆ ಎಂತ ಮನೆ ಕಟ್ಟಿಸ್ಕೊಟ್ಟೈತಿ. ಏನ್ ಪದ್ದು, ಯಾರು ಬಂದಿರೋದು? ರಾಣಿ ಅಮ್ಮ. ಅದೇ ನಮ್ಮ ಅತ್ತೆ ಮಗಳು, ಜಯತ್ತೆ ಮಗಳು ರಾಣಿ. ಓ ರಾಣಿನ? ಅವ್ರ ಅಮ್ಮಯ್ಯ ಅಷ್ಟೊಂದು ಊರ್ ಬಾಯಿ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹೋದ್ಲು. ಇವಳು ಹೆಂಗೇನು ಬಂದ್ಲು ಮನೆಗೆ? ಅಯ್ಯೋ ಹೆಂಗೋ ಊರಿಗೆ ಹೋಗ್ತಾ ಇದ್ಲು, ಎದುರು ಸಿಕ್ಕಿದೆ, ಕರ್ಕೊಂಬಂದೆ ಬಾ ಅಂತಂದಿಕ್ಕೆ ಬಂದ್ಲು. ಏನಮ್ಮ ರಾಣಿ ಚೆನ್ನಾಗಿದ್ಯಾ? ನಿಮ್ಮ ಮನೆಗೆಲ್ಲ ಚೆನ್ನಾಗಿದ್ದಾರಾ? ಗೃಹ ಪ್ರವೇಶಕ್ಕೆ ಬರಲೇ ಇಲ್ಲ ಯಾರೂನು? ನಮ್ಮ ಕಾಂತ ಹೇಳಿ ಬಂದಿದ್ನಂತೆ. ಅದು ನಮಗೆ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರಿಗೆ ತುಂಬ ಕೆಲಸ. ನಾವು ಅಡಿಕೆ ವ್ಯಾಪಾರ ಮಾಡ್ತೀವಲ್ವಾ, ಲಕ್ಷ ವ್ಯಾಪಾರ ಮಾಡ್ತೀವಿ. ಹಂಗಾಗಿ ಎಲ್ಗೂ ಹೋಗಕ್ಕೆ ಬಿಡುವಾಗಲ್ಲ. ಈಗ್ಲೂ ಯಾವುದೋ ಒಂದು ಸ್ವಲ್ಪ ದುಡ್ಡಿನ ವ್ಯವಹಾರ ಇತ್ತು ಇಲ್ಲೇ ಪಕ್ಕದೂರಾಗೆ, ಅದಕ್ಕೆ ಬಂದಿದ್ದೆ. ಅಷ್ಟೇನೆ, ಇಲ್ದಿದ್ರೆ ಬತ್ತಾನೆ ಇರಲಿಲ್ಲ. ಏನೂ ಇಲ್ಲ, ಏನೋ ಸೂಜಿ ಬೇರೆ ಬಲವಂತ ಮಾಡಿದ್ಲು ಅಂತನ ಬಂದೆ ಅಷ್ಟೇನೆ. ನಾನೇ ನಿಮ್ಮ ಮನೆ ನೋಡ್ಬೇಕು ಅಂತ ಬರಲಿಲ್ಲ. ಸೂಜಿ ಮತ್ತೆ ಪದ್ದು ಬಲವಂತ ಮಾಡಿರು ಬರ್ರಿ ಅಂತ, ಹಂಗಾಗಿ ಬಂದೆ. ಸರಿ ಹೋಗ್ತೀನಿ, ಟೈಮ್ ಆಗುತ್ತೆ ನನಗೆ ಬಸ್ಸಿಗೆ. ಅಯ್ಯೋ ಈಗ ಬಂದು ಹಿಂಗೆ ಹೋಗ್ತೀಯಲ್ಲಮ್ಮ, ಇರು ಊಟ ಮಾಡ್ಕೊಂಡು ಹೋಗಿ ಅಂತ ಅಡುಗೆ ಮಾಡ್ತೀನಿ. ಇಲ್ಲ ಬೇಡ ಅಡುಗೆ ಬೇಡ, ಏನು ಬೇಡ, ಹೋಗ್ತೀನಿ ನಾನು. ಟೈಮ್ ಆಗುತ್ತೆ, ಬಾ ಪದ್ದು ಹೋಗೋಣ. ಅಯ್ಯೋ ಅಕ್ಕ ಇರು, ಟೀನಾದ್ರೂ ಮಾಡ್ತೀನಿ, ಟೀನಾದ್ರೂ ಕುಡ್ದೋಗಿ ಅಂತ ಹಿಂಗೆ ಬಂದು ಹಂಗೆ ಹೋಗ್ತೀಯಾ? ಇರಕ್ಕ. ಏನು ಬೇಡಮ್ಮ, ನಾನು ಟೀನು ಕುಡಿಯಲ್ಲ, ಊಟನೂ ಮಾಡಲ್ಲ, ಎಲ್ಲ ನಮ್ಮ ಮಾವನ ಮನೆಯಲ್ಲೇ ಎಲ್ಲ ಆಯ್ತು, ಹೋಗ್ತೀನಿ. ಏನೋ ನೀವು ಅಷ್ಟು ಬಲವಂತ ಮಾಡಿ ಕರೆದ್ರಲ್ಲ ಅದಕ್ಕೆ ಬಂದೆ. ಅಷ್ಟೇನೆ, ಬಾಪದು ಹೋಗೋಣ. ಇವಳು ಹಿಂಗ್ ಬಂದು ಹಿಂಗ್ ಹೋಗ್ತಾ ಇದ್ದಾಳೆ ಸುಂಟ್ರ ಗಾಳಿ ಹೋದಂಗೆ. ಒಂದ್ ಲೋಟ ನೀರನ್ನು ಕೊಡ್ಲಿಲ್ಲ, ಒಂದ್ ಲೋಟ ಕಾಪಿ ನನ್ನ ಕಾಸು ಕೊಡೋಣ ಅಂದ್ರೆ ಅದೇ ಹೋಗ್ತಾಳೆ. ಹಿಂಗ್ ಬಂದು ಈ ಸಂಪತ್ತಿಗೆ ಇನ್ನು ಯಾಕೆ ಬಂದಿದ್ಲಮ್ಮ? ಹೋಗ್ಲಿ ಬಿಡಿ ಅತ್ತೆ, ಹೆಂಗೋ ಬಂದಿದ್ಲಲ್ಲ ಕರ್ದಿಕ್ಕೆ. ಸರಿ ಬಿಡು, ಹೆಂಗೋ ಬಂದೇವಳಲ್ಲ. ಅವ್ರ ಅಮ್ಮ ನಂಗೆ ಎಲ್ಲಿ ಜಗಳ ಮಾಡ್ಲಿಲ್ವಲ್ಲ, ಅವ್ರ ಅಮ್ಮಯ್ಯ ಊರ್ ಬಾಯ್ ಮಾಡಿದ್ಲು ಅಲ್ಲೇನೆ ಬರ ದಾರಿಗೇನೆ. ಅವ್ರ ಅಮ್ಮ ನಂಗೆ ಜಗಳ ಆಡ್ಲಿಲ್ವಲ್ಲ, ಅದೇ ಸಂತೋಷ. ಹೆಂಗ ಬಂದು ಸುಮ್ಮನೆ ಓದ್ಲಲ್ಲ. ಬಾ ಊಟಕ್ಕೆ ಕೊಡ್ತೀನಿ, ಊಟ ಮಾಡಿ ಹಂಗೆ ಹಸಿ ತಿನ್ಬು ತಗೊಂಡೋಗಿವಂತೆ. ಸರಿ ಅತ್ತೆ, ನಾನು ಅದಕ್ಕೆ ಬಂದಿದ್ದು ಊಟ ಮಾಡಿ ತಗೊಂಡೋಗೋಣ ಅಂತನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.